ಅಂದ್ರೆ ಕೊನೆಗೂ ನಮ್ಮ ಒಂದು ಕರ್ನಾಟಕ ರಾಜ್ಯ ಸರ್ಕಾರದಿಂದ ವಯೋಮಿತಿ ಸಡಿಲಿಕೆ ಅಧಿಸೂಚನೆ ಪ್ರಕಟ ಮಾಡಿದ್ದಾರೆ. ಕೊನೆಗೂ ವಯೋಮಿತಿ ಸಡಿಲಿಕೆ ಕೊಟ್ಟಿದ್ದಾರೆ ಎಲ್ಲ ಒಂದು ಇಲಾಖೆಗೆ ಸಂಬಂಧಪಟ್ಟಂತೆ. ಇದ್ರ ಬಗ್ಗೆನೇ ತಿಳಿಸ್ಕೊಡ್ತಾ ಇರೋದು ಈ ಒಂದು ವಿಡಿಯೋದಲ್ಲಿ. ನೋಡಿ, ತುಂಬಾ ಜನ ಕಾಯ್ತಾ ಇದ್ದಾರೆ ನಮಗೆ ಎಷ್ಟು ವರ್ಷ ಸಡಿಲಿಕೆ ಕೊಡ್ತಾರೋ, ಅಥವಾ ಪೊಲೀಸ್ ಇಲಾಖೆ ಎಷ್ಟು ಸಡಿಲಿಕೆ ಕೊಡ್ತಾರೆ, ಅದೇ ರೀತಿ ಬೇರೆ ಇಲಾಖೆಯಲ್ಲಿ ಎಷ್ಟು ಸಡಿಲಿಕೆ ಕೊಡ್ತಾರೆ ಅಂತ ಹೇಳಿ ತುಂಬಾ ಜನ ಕಾಯ್ತಾ ಇದ್ದಾರೆ. ಅದೇ ರೀತಿಯಾಗಿ ಇದೇ ತಿಂಗಳಲ್ಲಿ ಜಾರಿ ಮಾಡ್ತಾರ ಅಂತ ಹೇಳಿ ನಾನು 15 ದಿನ ಮುಂಚಿತವಾಗಿ ತಿಳಿಸ್ಕೊಟ್ಟಿದ್ದೆ ನಿಮಗೆ. ಅದರಲ್ಲಿ ಉದಾಹರಣೆ ಮೂಲಕ ತಿಳಿಸ್ಕೊಟ್ಟಿದ್ದೆ. 3 ವರ್ಷನೋ ಅಥವಾ 5 ವರ್ಷನೋ ತಿಳಿಸ್ಕೊಟ್ಟಿದೆ. ಬಟ್ ಕರ್ನಾಟಕ ರಾಜ್ಯ ಸರ್ಕಾರದಿಂದ ಈಗ ರಿಲೀಸ್ ಮಾಡಿರುವಂತ ಈ ಒಂದು ಅಧಿಸೂಚನೆಯಲ್ಲಿ ನಿಮಗೆ ಏನ್ ತಿಳಿಸ್ಕೊಟ್ಟಿದ್ದಾರೆ, ಎಷ್ಟು ವರ್ಷ ಸಡಿಲಿಕೆ ಕೊಟ್ಟಿದ್ದಾರೆ, ಪ್ರತಿಯೊಂದು ಮಾಹಿತಿನ ತಿಳಿಸ್ಕೊಟ್ಟಿದ್ದೇನೆ. ವಿಡಿಯೋ ಕೊನೆಸನಕ ಸಂಪೂರ್ಣ ಮಾಹಿತಿ ಅರ್ಥ ಆಗತ್ತೆ. ಎಲ್ಲರೂ ಕೂಡ ಕೊನೆಸನಕ ಸಂಪೂರ್ಣ ಮಾಹಿತಿ ಪಡ್ಕೋತೀರ. ಮತ್ತೇನೇ ಡೌಟ್ ಇತ್ತಂದ್ರೆ ಇದ್ರ ಬಗ್ಗೆ ಕಮೆಂಟ್ ಮಾಡಿ. ತುಂಬಾ ಜನ ಡೌಟ್ ಇರತ್ತೆ, ಸರ್ ಇಷ್ಟ ಯಾಕೆ ಕೊಟ್ಟಿದ್ದೀರಾ, ಹಂಗೆ ಕೊಟ್ಟಿದ್ದೀರಾ, ಹಿಂಗೆ ಕೊಟ್ಟಿದ್ದಾರೆ ಅಂತೇಳಿ. ನಿಮ್ಮ ಒಂದು ಆಕ್ರೋಶ ಏನಾದ್ರೂ ಇತ್ತಂದ್ರೆ ಕಮೆಂಟ್ ಮಾಡಿ. ಕೆಲವು ಜನ ಅಧಿಕಾರಿಗಳು ವಿಡಿಯೋ ಕೂಡ ನೋಡಬಹುದು. ಅದೇನಾದ್ರು ನೋಡ್ತಂದ್ರೆ ಕಮೆಂಟ್ ಬಾಕ್ಸ್ ಓಪನ್ ಮಾಡ್ತಾರೆ ಮೊದಲಿಗೆ. ಅಂದ್ರೆ ನಾ ಹೇಳೋಕ್ಕಿಂತ ಮುಂಚಿತವಾಗಿ ನೀವೇನು ಕಮೆಂಟ್ ಮಾಡಿರ್ತಾರಲ್ಲ ಅದನ್ನ ಓದ್ತಾರೆ ಅವರು. ಅರ್ಥ ಆಗ್ತಿದೆ ಅಂತ ಅನ್ಕೋತೀವಿ. ನಾ ಹೇಳೋಕ್ಕಿಂತ ಮುಂಚಿತವಾಗಿ ನೀವೇನು ಕಮೆಂಟ್ ಮಾಡಿರ್ತಾರಲ್ಲ, ವಿದ್ಯಾರ್ಥಿಗಳು ನಿಮ್ಮ ಏನು ಉತ್ತರ ಇರತ್ತಲ್ಲ ಅದನ್ನ ನೋಡ್ಕೊಂಡು ಮತ್ತೇನಾದ್ರೂ ಬೇರೆ ಡಿಸಿಷನ್ ತಗೋಬಹುದು. ಆದ ಕಾರಣ ಏನೆಲ್ಲ ಅನಿಸಿಕಿದೆ ಕಮೆಂಟ್ ಮಾಡಿ. ನಿಮಗೆ ಟೈಮ್ ಕೂಡ ವೇಸ್ಟ್ ಮಾಡಲ್ಲ, ಡೈರೆಕ್ಟ್ ಪಾಯಿಂಟಿಗೆ ಬರ್ತೇನೆ. ನೋಡ್ಸಂದ್ರೆ ಈಗ ಕರ್ನಾಟಕ ರಾಜ್ಯ ಸರ್ಕಾರದಿಂದ ಕೊನೆಗೂ ನಿಮ್ಮ ವಯೋಮಿತಿ ಕೂಡ ಸಡಿಲಿಕೆ ಮಾಡಿದ್ದಾರೆ. ಎಲ್ಲಿ ತನಕ ಸಡಿಲಿಕೆ ಮಾಡಿದಾರಪ್ಪ ಅಂದ್ರೆ 31/12/2025 ಈ ಬಂದು ದಿನಾಂಕವರೆಗೆ. ಎಷ್ಟು ಹೇಳಿ? 31/12/2027 ತನಕ ನಿಮಗೆ ಇದು ವಯೋಮಿತಿ ಸಡಿಲಿಕೆ ಅನುವಾಗತ್ತೆ. ಈ ಒಂದು ಅಧಿಸೂಚನೆ ರಿಲೀಸ್ ಮಾಡಿದಂತ ದಿನಾಂಕ 6/9/2025 ಈ ಒಂದು ದಿನಾಂಕದೊಂದು ನೋಟಿಸ್ ಪ್ರಕಟ ಮಾಡಿದ್ದಾರೆ ಕರ್ನಾಟಕ ರಾಜ್ಯ ಸರ್ಕಾರದಿಂದ. ಇಲ್ಲಿ ಏನ್ ತಿಳಿಸ್ಕೊಟ್ಟಿದ್ದಾರೆ ನೋಡಿ, ಒಂದೊಂದಾಗಿ ಡೀಟೇಲ್ಸ್ ಆಗಿ ತಿಳಿಸ್ಕೊಡ್ತಾನೆ. ಒಂದು ಸರಿ ಮಾತ್ರ ವಯೋಮಿತಿ ಅನುವಾಗತ್ತೆ. ಇದು 2-3 ಸರಿ ಅನುವಾಗೋದಲ್ಲ. ಒಂದು ಸರಿ ಒಂದು ನೇಮಕಾತಿಗೆ ಏನ್ ಅರ್ಜಿ ಸಲ್ಲಿಸ್ತಾರಲ್ಲ ಅವಾಗ ಮಾತ್ರ ಅನುವಾಗತ್ತೆ. ಅದನ್ನ ಬಿಟ್ಟು ಮತ್ತೆ 2028 ಮುಂದಿನ ವರ್ಷ ಮುಂದಿನ ವರ್ಷ ಇದು ಅನುವಾಗೋದಲ್ಲ. ಈ ಕ್ಷಣದಿಂದ 31/12/2027 ರಾಜ್ಯ ಸಿವಿಲ್ ಸೇವೆಗಳಲ್ಲಿರುವ ಹುದ್ದೆಗಳಿಗೆ ಮಾಡುವ ನೇರ ನೇಮಕಾತಿ ಪ್ರಕ್ರಿಯೆಯಲ್ಲಿ ಆಯ್ಕೆ ಬಳಸಿ ಅರ್ಜಿ ಸಲ್ಲಿಸಿ ಭಾಗವಹಿಸುವ ಅಭ್ಯರ್ಥಿಗಳಿಗೆ ಆಯಾ ನೇಮಕಾತಿಗೆ ನಿಯಮಗಳಲ್ಲಿ ನಿಗದಿಪಡಿಸಿರುವ ಗರಿಷ್ಠ ವಯೋಮಿತಿಗೆ ಚೆಕ್ ಮಾಡಿಕೊಂಡು ಅದಕ್ಕೆ ಅನುಸಾರವಾಗಿ ಈಗ ಕರ್ನಾಟಕ ರಾಜ್ಯ ಸರ್ಕಾರ ಏನು ತಿಳಿಸ್ಕೊಟ್ಟಿದ್ದಲ್ಲ ಆ ಒಂದು ನೇಮಕಾತಿಗೆ ಆದೇಶ ಪ್ರಕಟಣೆ ಮಾಡಿರುವಂತ ಆದೇಶಕ್ಕೆ ಸಂಬಂಧಪಟ್ಟಂತೆ 2 ವರ್ಷ ತನಕ ನಿಮಗೆ ಸಡಿಲಿಕೆ ಕೊಟ್ಟಿದ್ದಾರೆ. ಇಲ್ಲಿ ನೋಡಿ, 2 ವರ್ಷ ತನಕ ನಿಮಗೆ ಸಡಿಲಿಕೆ ಕೊಟ್ಟಿದ್ದಾರೆ. ಬರೀ ನಿಮಗೆ 2 ವರ್ಷ ನೋಡಿ ಅಂದ್ರೆ ಕಷ್ಟಪಟ್ಟು ಇಷ್ಟು ಹಗಲು ರಾತ್ರಿ ಅನ್ನೋದೇ ಹೋರಾಟ ಮಾಡಿದ್ದಾರ. ಕೆಲವು ಜನ ಕಣ್ಣಾಗಿ ಎಣ್ಣೆ ಬಿಟ್ಟು ಓದ್ತಾ ಇದ್ದಾರ, ಕೆಲವು ಜನ ಕಣ್ಣಾಗಿ ಎಣ್ಣೆ ಅಲ್ಲ ರಾತ್ರಿ ಹಗಲು ಓದ್ತಾ ಇದ್ದಾರ. ಆದ್ರೆ ಈ ಒಂದು ಸರ್ಕಾರಕ್ಕೆ ದಯಾ, ಮಮತೆ, ಮಾನವೀಯತೆನೇ ಇಲ್ಲ. ಇವರು ನಾಚಿಕೆ, ಮಾನ, ಮರ್ಯಾದೆ ಎಲ್ಲ 3 ಬಿಟ್ಟೆ ನಿಂತಿದ್ದಾರೆ. ಪಾಪ ವಿದ್ಯಾರ್ಥಿಗಳದು ಜೀವನನಾದ್ರೂ ನೋಡ್ಬೇಕಲ್ಲ, ಅದು ನೋಡಿಲ್ಲ ಇವರು. ಬರೀ 2 ವರ್ಷ ಮಾತ್ರ ಕೊಟ್ಟಿದ್ದಾರೆ. ಇನ್ನ 3 ವರ್ಷ ಆಗ್ಬಹುದು, 4 ವರ್ಷ ಆಗ್ಬಹುದು, 5 ವರ್ಷ ತನಕ ಕೊಟ್ಟಿದ್ದಾರೆ. ತುಂಬಾ ಒಳ್ಳೆಯದು. ಸರ್ಕಾರ ಮುಂದಿನ ವರ್ಷ ಇದೇ ಬರ್ತಾ ಇತ್ತು. ಬಟ್ ನೋಡಿ, ನೀವು ಹೋಟ್ ಹಾಕೋ ಸಮಯದಲ್ಲಿ 100 ಸಲ ವಿಚಾರ ಮಾಡಿ. 1 ಸಲ ಅಲ್ಲ, 100 ಸಲ ವಿಚಾರ ಮಾಡಿ. ಮೇಲಿನ ಯಾವ್ದಾದ್ರು ಅಧಿಕಾರ ನಿಮ್ಗೆ ಏನಾದ್ರು ಇಷ್ಟ ಇಲ್ಲಪ್ಪ ಅಂದ್ರೆ, ದೇಶನ ಹಾಳು ಮಾಡುವಂತ ಅಧಿಕಾರ ಇತ್ತಂದ್ರೆ ನೋಟಾನ ಒತ್ತಿಬಿಡಿ. ಮತ್ತೊಂದು ಸಲಿಯಾಗಿ ಚುನಾವಣೆ ನಡೆಯುತ್ತೆ. ಬಟ್ ಇಂಥ ಒಂದು ಅಧಿಕಾರಿಗಳನ್ನ ನೇಮಕಾತಿ ಮಾಡೋ ಸಮಯದಲ್ಲಿ ನಿಮಗೆ ಲೈಟ್ ಹೋದ ಕಾರಣ ಕಟ್ ಮಾಡ್ಲಾಯ್ತು ವಿಡಿಯೋ. ಅದೇ ಒಂದು ಕಾರಣಕ್ಕಾಗಿ ಕ್ಷಮೆ ಇರಲಿ. ನೋಡ್ಸಂದ್ರೆ ಇಲ್ಲಿಗೆ ಬಂದಿದೀವಿ ಈ ಒಂದು ಸಡಿಲಿಕೆ. ನೋಡ್ಸಂದ್ರೆ ನಾನು ಈಗಾಗಲೇ ನಿಮಗೆ ಸಡಿಲಿಕೆ ಬಗ್ಗೆ ಈಗ ತಿಳಿಸ್ಕೊಟ್ಟಿದ್ದೇನೆ. 2 ವರ್ಷ ಮಾತ್ರ ಕೊಟ್ಟಿದ್ದಾರೆ. ನೋಡಿ, ನನಗನ್ಸೋ ಮಟ್ಟಿಗೆ 3 ವರ್ಷ ಆದ್ರೂ ಸಡಿಲಿಕೆ ಕೊಟ್ಟಿದ್ರೆ ತುಂಬಾ ಒಳ್ಳೆ ಸರ್ಕಾರ ಅಂತ ಹೇಳಿ ನಂಬ್ತಾ ಇದ್ದೀವಿ. ಬಟ್ 5 ವರ್ಷ ತನಕ ಸಡಿಲಿಕೆ ಕೊಟ್ರೆ ಅತ್ಯುತ್ತಮ ಸರ್ಕಾರ ಅಂತ ಹೇಳಿ ನಂಬ್ತಾ ಇದ್ದೀವಿ. ಆದ್ರೆ ಇವ್ರು ಕೊಟ್ಟಿರೋದು ಬರೇ 2 ವರ್ಷ ಮಾತ್ರ. 2 ವರ್ಷ ಆದ್ರೆ ಎದಕ್ಕೆ ಕೊಟ್ಟಿದ್ದಾರೆ ಒಂದು ಅರ್ಥ ಆಗ್ತಾ ಇಲ್ಲ. ಬರೇ 1 ವರ್ಷ 6 ತಿಂಗಳಾದ್ರೆ ಕೊಟ್ಟರೆ ತುಂಬಾ ವಿದ್ಯಾರ್ಥಿಗಳು ಹುದ್ದೆಗಳನ್ನ ಪಡಿತಾ ಇದ್ರು. ಈಗ ನಿರುದ್ಯೋಗಿಗಳಿಗೆ ಪ್ರಶ್ನೆ ಈ ಒಂದು ಸರ್ಕಾರ ಹತ್ರ ಕೇಳಬೇಕಾಗಿದೆ. ಮತ್ತೊಂದು ಸಲಿಯಾಗಿ ಎಲ್ಲರೂ ಹೋರಾಟ ಮಾಡಿದ್ರೆ ಮಾತ್ರ ನಿಮಗೆ 3 ವರ್ಷನೋ 5 ವರ್ಷ ತನಕ ಸಡಿಲಿಕೆ ಸಿಗತ್ತೆ. ಇಲ್ಲ ಅಂದ್ರೆ ಇವ್ರೇನ್ ರಾಜ್ಯ ಸರ್ಕಾರ ಏನ್ ನಿರ್ಣಯ ಮಾಡ್ತಾರಲ್ಲ ಅದೇ ಕೊನೆ ಆಗತ್ತೆ. ಅರ್ಥ ಮಾಡ್ಕೊಳ್ಳಿ ಎಲ್ಲರೂ ಕೂಡ. ನನಗನ್ಸೋ ಮಟ್ಟಿಗೆ 3 ವರ್ಷನೋ 4 ವರ್ಷ ತನಕ ಸಡಿಲಿಕೆ ಕೊಟ್ರೆ ತುಂಬಾ ಒಳ್ಳೇದಿರ್ತಾ ಇತ್ತು. ನಿಮಗೆ ಅನಿಸಿಕೆ ಏನು ಬರುತ್ತೆ ಕಮೆಂಟ್ ಮಾಡಿ. ಆಗಲೇ ನಾನು ಮುಂಚಿತ ತಿಳಿಸ್ಕೊಟ್ಟೆ ನಿಮಗೆ, ಕಮೆಂಟ್ ಮಾಡಿ ಅಂತ ಹೇಳಿ. ನೋಡಿ, ಇವರು ಬರೀ 2 ವರ್ಷ ಮಾತ್ರ ಕೊಟ್ಟಿದ್ದಾರೆ. ಅರ್ಥ ಆಗ್ತಿದೆ ಅಂತ ಅನ್ಕೋತೀವಿ. 2 ವರ್ಷ ಕೊಟ್ಟಿದ್ದಾರೆ. ಮತ್ತೆ ಹಿಂದಿರುವಂತ ವರ್ಷ ಏನು ಗರಿಷ್ಠ ವಯಸ್ಸು ಇರುತ್ತಲ್ಲ ಆ ಗರಿಷ್ಠ ವಯಸ್ಸಿಗೆ 2 ವರ್ಷ ಮಾತ್ರ ಕೊಟ್ಟಿದ್ದಾರೆ. ಉದಾಹರಣೆ ಮೂಲಕವಾಗಿ ಹೇಳ್ಬೇಕಂದ್ರೆ ನಿಮಗೆ ಈಗ 25 ವರ್ಷ ಇದೆ ಅಂತ ಅನ್ಕೊಳ್ಳಿ. ಉದಾಹರಣೆಗೆ 25 ವರ್ಷ ಇದೆ ಅಂತ ಅನ್ಕೊಳ್ಳಿ. ಪ್ಲಸ್ ಇದಕ್ಕೆ 2 ವರ್ಷ ಮಾಡ್ತಾರೆ. ಎಷ್ಟಾಯ್ತು?
27 ವರ್ಷ ಆಯಿತು. ಈಗ ನಿಮಗೆ 25 ವರ್ಷ ಚಾಲ್ತಿಯಲ್ಲಿದೆ ಅಂತ ಅನ್ಕೊಳ್ಳಿ. ಇದು ಗರಿಷ್ಠ ವಯಸ್ಸು ಮಿತಿ ಆಗಿರತ್ತೆ ನೇಮಕಾತಿಗೆ ಸಂಬಂಧಪಟ್ಟಂತೆ, ಅದು ಹಿಂದಿನ ನೇಮಕಾತಿಗೆ. ಆದ್ರೆ ವಯೋಮಿತಿ ಸಡಿಲಿಕ್ಕೆ ಕೊಟ್ಟಿದಾರಲ್ಲ 2 ವರ್ಷ ಪ್ಲಸ್ ಆಗತ್ತೆ, 27 ವರ್ಷ ಆಗತ್ತೆ. ಈ ರೀತಿಯಾಗಿ ಕೊಟ್ಟಿದ್ದಾರೆ. ಪಾಪ ವಿದ್ಯಾರ್ಥಿಗಳದು ಈಗ ನೇಮಕಾತಿ ಎಷ್ಟಿತ್ತು, 27 ವರ್ಷ ಪೊಲೀಸ್ಗೆ ಇದೆ ಅಂತ ಅನ್ಕೊಳ್ಳಿ. ಅದಿತ್ತು ಮೊದಲಿಗೆ, ಪ್ಲಸ್ 2 ವರ್ಷ ಮಾಡ್ತಾರೆ. ಎಷ್ಟಾಯ್ತು, 27, 28, 29 ಆಯ್ತು. ಆದ್ರೆ ಈಗ ಪಾಪ ವಿದ್ಯಾರ್ಥಿಗಳು 29 ಅಥವಾ 30 ವರ್ಷದವ್ರು ಏನ್ ಮಾಡ್ಬೇಕು? ಅವ್ರು ಕಷ್ಟಪಟ್ಟು ಓದಿರ್ತಾರೆ, ಈ ಕಡೆ ಟೈಮ್ ಕೂಡ ವೇಸ್ಟ್ ಆಗಿರತ್ತೆ, ಮನೆಯಲ್ಲಿ ಕೂಡ ಜಾಬ್ ಇರಲ್ಲ. ಆ ಒಂದು ವಿದ್ಯಾರ್ಥಿ ಏನ್ ಮಾಡ್ಬೇಕು ಅದನ್ನ ಕಮೆಂಟ್ ಮಾಡಿ. ಈ ಎಲ್ಲ ಪ್ರಶ್ನೆಗಳು ಸರ್ಕಾರಕ್ಕೆ ಕೇಳಬೇಕಾಗಿದೆ. ದಯವಿಟ್ಟು 2 ವರ್ಷ ಸಡಿಲಿಕೆ ಕೊಡೋ ಬದಲಿಗೆ 3 ವರ್ಷ 4 ವರ್ಷ ಸಡಿಲಿಕೆ ಕೊಡಬೇಕಿತ್ತು.